ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಕಿತಾಸ್ ವರ್ಲ್ಡ್. ಇವತ್ತು ಬೆಳಿಗ್ಗೆ ನಮ್ಮ ಮಾವ ಹಸಿ ಕಡಲೆಕಾಯಿ ತಂದಿದ್ದರು. ಅದಕ್ಕೆ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಬೇಯಿಸೋಕ್ಕಿಡೋಣ ಅಂತ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೆ. ನೋಡಿ ಎಷ್ಟು ಮರಳಿತ್ತು. ಮತ್ತು ಇನ್ನೊಂದು ಸರಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಲೆ ಮೇಲಿಟ್ಟು ಸ್ವಲ್ಪ ಉಪ್ಪು ಹಾಕಿದೆ. ಇವಳು ಆಟ ಸಾಮಾನು ತೊಗೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ಲು. ಅಂಬ ಅಂತ ಕರೀತಾಳೆ ಅದನ್ನು, ಅಂಬ ಅಂತ. ಇನ್ನೇನು ಶ್ರಾವಣ ಬರುತ್ತೆ, ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತ ನಮ್ಮತ್ತೆ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸಿದ್ರು. ಎಲ್ಲ ಬೆಳ್ಳುಳ್ಳಿ ಸುಲ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ, ಮಿಕ್ಸಿಗೆಲ್ಲ ಹಾಕ್ಕೊಂಡ್ವಿ. ಎಲ್ಲ ಪ್ರಿಪೇರ್ ಮಾಡಿ ಚಕ್ಕೆ ಲವಂಗ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಗಮ್ ಅಂತಿತ್ತು ಮಸಾಲ. ಅಷ್ಟರಲ್ಲಿ ಚಿಕನ್ ಚೆನ್ನಾಗಿ ಬೇಯ್ತಿತ್ತು. ಆಮೇಲೆ ಅತ್ತೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೊಯ್ದರು. ಆಮೇಲೆ ಪೂಜಾ ಬಂದು ಮಸಾಲೆ ಹಾಕಿ ಅಕ್ಕಿ ಹಾಕಿ ಬಿರಿಯಾನಿನ ಪ್ರಿಪೇರ್ ಮಾಡಿದ್ಲು. ಹಾಗೆ ಬಿರಿಯಾನಿ ಆಗೋಷ್ಟೊತ್ತಿಗೆ ಗ್ಯಾಪಲ್ಲಿ ಸೆಲ್ಫೀಸ್ ಕೂಡ ತಕ್ಕೊಂಡ್ವಿ. ಬಿರಿಯಾನಿ ರೆಡಿ ಆಗಿಬಿಡ್ತು. ಸಖತ್ತಾಗಿ ಬಂದಿತ್ತು ಬಿರಿಯಾನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಬರ್ತ್ಡೇ ಇತ್ತು. ಅದಕ್ಕೆ ಹೇಗೆ ವಿಶ್ ಮಾಡ್ತಿದ್ದಾಳೆ ನೀವೇ ನೋಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸ್ನಾನ ಮಾಡಿಕೊಂಡು ನಾನು ಎಲ್ಲ ರೆಡಿ ಆದೆ. ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ ಬರ್ಡೇ ದಿನ ಅಂತ ನಾನು ಮತ್ತು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ದಾರಿಲಿ ಸಾಯಿಬಾಬಾಗೆ ಬಿಸ್ಕೆಟ್ ತೊಗೊಂಡು ಹಾಗೆ ಟೆಂಪಲ್ಗೆ ಬಂದು ಸಾಯಿಬಾಬಾ ದರ್ಶನ ಮಾಡ್ಕೊಂಡ್ವಿ. ಇವಳು ಚೆನ್ನಾಗಿ ನಮಸ್ಕಾರ ಮಾಡ್ತಿದ್ದಾಳೆ, ಜೆ ಅಂತ. ಗೊಂಬೆ ತಿರುಗು. ಓಯ್ ಅಮ್ಮು, ಗೊಂಬೆ ಜೇಜಿ ಮಾಡು, ಜೇಜಿ ಮಾಡು, ಜೇಜಿ ಮಾಡು. ಎಲ್ಲಿ ತಿರುಗು. ಆಮೇಲೆ ವಾಪಸ್ ಬಂದ್ವಿ ಮನೆಗೆ ರಿಟರ್ನ್. ಆಮೇಲೆ ವಾಟ್ಸಪ್ಪಲ್ಲಿ ಎಲ್ಲರೂ ವಿಶ್ ಮಾಡಿದ್ರು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂತೂ ಇಂತೂ ಹೇಗೋ ಇವತ್ತಿನ ದಿನ ಕಳೆದೇ ಬಿಡ್ತು. ಅದು ಏನು ಕಳೀತೋ ಏನೋ ಗೊತ್ತಿಲ್ಲ. ಅದು ಹೆಂಗೆ ಬರ್ತಡೆ ನಂದು ಆಯ್ತಂತನೂ ಗೊತ್ತಿಲ್ಲ. ಇವತ್ತಿನ ದಿನ ಹಂಗೆ ಹೋಗಿಬಿಡ್ತು. ಎಷ್ಟು ಬೇಗ ಅದು ಇವತ್ತು ನನಗೇನು ಫೀಲೇ ಆಗಲಿಲ್ಲ. ಬರ್ತಡೇ ಅನ್ನೋ ಫೀಲಿಂಗ್ ಆಗಲಿಲ್ವೋ, ಯಾರೂ ಆ ಥರ ಬರ್ಡೇ ಅನ್ನೋ ಫೀಲ್ ಕೊಡಲಿಲ್ವೋ ಗೊತ್ತಿಲ್ಲ. ಇಷ್ಟು ವರ್ಷದಲ್ಲಿ ನನಗೆ ಇದು ಒಂಥರ ವರ್ಷ ಬರ್ತಡೇ ಅಂತಲೇ ಹೇಳ್ಬೋದು ಅಷ್ಟೇ. ಬಟ್ ನನ್ನ ಮಗಳು ನನ್ನ ಹ್ಯಾಪಿನೆಸ್ ಅಷ್ಟೇ. ನನ್ನ ಮಗಳೇ ಇದ್ದರೆ ಸಾಕು, ನನಗೆ ಏನೂ ಬೇಡ. ಇದೇ ಥರ ರೆಕಾರ್ಡ್ ಮಾಡಿ ಇಷ್ಟು ರೆಕಾರ್ಡ್ ಮಾಡ್ಕೊಂಡು ಇನ್ನೇನು ಮಲಗಿಬಿಡೋಣ ಅಂತ ಆವಾಗಲೇ ಡಿಸೈಡ್ ಮಾಡಿ ವಿಡಿಯೋ ಶೂಟ್ ಮಾಡಿ ಎಲ್ರಿಗೂ ಬಾಯ್ ಹೇಳಿ ಗುಡ್ ನೈಟ್ ಹೇಳಿ ಮಲ್ಕೊಳಕ್ಕೆ ಆವಾಗಲೇ ಹೋಗಿ ಮಲಗಿದ್ದೆ. ಆ್ಯಕ್ಚುಲಿ ಆಲ್ರೆಡಿ ನಾನು ಅವಳನ್ನು ಮಲಗಿಸಿ ಮಲ್ಕೊಬಿಟ್ಟಿದ್ದೆ. ಆವಾಗ ಬಂದ ನೋಡ್ರಿ ನನ್ನ ಗಂಡ. ಎಲ್ಲರನ್ನೂ ಕರ್ಕೊಂಡು ಬಂದು 10:30 11 ಗಂಟೆ ಕೇಕ್ ಕಟ್ ಮಾಡಿಸಿದ. ಅದು ಹ್ಯಾಪಿ ಬರ್ಡೇ ವೈಫಿ ಅಂತ ಬೇರೆ ಬರ್ಸ್ಕೊಂಡು ಬಂದಿದ್ದ. ಆಮೇಲೆಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರ ಜೊತೆ ಫೋಟೋಸ್ ತೆಗೆಸ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ದಿ ಸರ್ಪ್ರೈಸ್. ಥ್ಯಾಂಕ್ ಯು ಸುನಿ, ಥ್ಯಾಂಕ್ ಯು ಸೋ ಮಚ್. ಬಟ್ ಬೇಜಾರೇನು ಅಂದರೆ ಕೇಕ್ ಕಟ್ ಮಾಡ್ಬೇಕಾದ್ರೆ ನನ್ನ ಮಗಳು ಮಲ್ಕೊಬಿಟ್ಟಿದ್ದು. ಹಾಗೆ ಗ್ಯಾಪಲ್ಲೇ ಭೀಮ್ ಅಮಾವಾಸ್ಯೆನೂ ಮುಗಿಸ್ಕೊಂಡ್ಬಿಟ್ಟೆ. ನನ್ನ ಗಂಡ ಆ್ಯಕ್ಚುಲಿ ಮಾಡಿಸ್ಕೊಳೋದಿಲ್ಲ ಇವೆಲ್ಲ, ಆದ್ರೂ ಹಾಗೆ ಮಾಡಿಸ್ಕೊಂಡು ಇವತ್ತಿನ ಎಂಡಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸುನಿ ಆ್ಯಂಡ್ ಥ್ಯಾಂಕ್ ಯು ಆಲ್.